ನಮಸ್ಕಾರ ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪರ್ಡಿ ಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಫಸ್ಟ್ ಆಫ್ ಆಲ್ 75+ ಬೇಕಾ 80ಗೆ? ಆ್ಯಂಡ್ ಸರ್ ಯಾವುದರಲ್ಲಿ? ಸೈನ್ಸು, ಮ್ಯಾಥ್ಸು, ಸೋಷಲಲ್ಲಿ ಇಫ್ ಯು ಆರ್ ಆಲ್ಸೋ ಟಾರ್ಗೆಟಿಂಗ್ 75+ ಕಮೆಂಟ್ ಮಾಡಿರಿ. ಹೆಂಗೆ ಏನು ಅಂತ ಹೇಳ್ತೀನಿ. ಇಟ್ಸ್ ವೆರಿ ಈಸಿ. ಆ್ಯಂಡ್ ದಿಸ್ 2 days ಏನಿದೆ ಅಲ್ಲ, ಸೊ ಅದಕ್ಕೆ ದಿಸ್ 2 days ಯು ಹ್ಯಾವ್ ಟು ಸ್ಟ್ರಿಕ್ಟ್ಲಿ ಫಾಲೋ ದಿಸ್. ಯಾಕಂದರೆ ಇದಾದಮೇಲೆ ಯು ಆರ್ ನಾಟ್ ಗೋಯಿಂಗ್ ಟು ಟಚ್ ಸೈನ್ಸ್, ಮ್ಯಾಥ್ಸ್ ಆ್ಯಂಡ್ ಸೋಷಲ್. ಹೌದೋ ಇಲ್ಲೋ? ಬಿಕಾಸ್ ನಿಮಗೆ ಲ್ಯಾಂಗ್ವೇಜಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದಕ್ಕೋಸ್ಕರ ಸೊ ಮಧ್ಯದಲ್ಲಿ ಒಂದು ಸ್ವಲ್ಪ ಬ್ರೇಕ್ ಇರಲಿ ಅಂತ ನಾನು ಏನು ಮಾಡ್ತಿದ್ದೀನಿ ಹೇಳ್ತೀನಿ. ಬಿಕಾಸ್ ಲ್ಯಾಂಗ್ವೇಜ್ ಅಂದಾಗ ಕಂಟಿನ್ಯೂಸ್ ಆಗಿ ನಾನು 3 ದಿನ ಓದ್ತೀನಿ ಅಂದ್ರೂ ಕಷ್ಟ. ಸೊ ದಟ್ಸ್ ಅ ರೀಸನ್ ಮಂಡೇ ನಾನು ನಿಮ್ಗೊಂದು ಮಾಡ್ತಿದ್ದೀನಿ. ಸೊ ಏನೇನು ಹೇಳ್ತೀನಿ, ಬಟ್ ದಿಸ್ 2 days ಇವತ್ತು ನಾಳೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಏನು ಮಾಡಬೇಕು ಗೊತ್ತಾ? ಸಿ, ಫಸ್ಟ್ ಆಫ್ ಆಲ್ ನಿಮಗೆ ಈಗಾಗಲೇ ವಿಡಿಯೋಸ್ ಮಾಡಿದ್ದೀನಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡಿದ್ದೀನಿ, ಕೆಲವೊಂದು ಚಾಪ್ಟರ್ಸ್ ಆಗಲೇ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿರಿ. ಆ್ಯಂಡ್ ಇವತ್ತು ನಾಳೆ ನಾನು ಮಾಡ್ತಿದ್ದೀನಿ. ಸೊ ಇವತ್ತು 8 o'clockಗೆ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್. ಸೊ ನಾನು ಮಾಡ್ತಿರೋದು 6:40ಗೆ. ಸೊ 8 o'clock ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸು ಬರುತ್ತೆ, ಅದನ್ನು ಚೆಕ್ ಮಾಡಿರಿ. ಆ್ಯಂಡ್ ನಾಳೆ ಬೆಳಗ್ಗೆ ನಾಳೆ ಕ್ವಾಡ್ರಾಟಿಕ್ ಈಕ್ವೇಷನ್ಸು, ಅರ್ಥಮೆಟಿಕ್ ಪ್ರೋಗ್ರೆಷನ್ಸು, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಲ್ವಾ? ಸೊ ಇವತ್ತಾಗಲೇ ಲೈಟ್ ನ್ಯೂಮರಿಕಲ್ಸು ಆಗಿದೆ, ಚೆಕ್ ಮಾಡಿರಿ. ಆ್ಯಂಡ್ ಅದ್ರ ಜೊತೆಗೆ ಎಲೆಕ್ಟ್ರಿಸಿಟಿ ನ್ಯೂಮರಿಕಲ್ಸ್ ಏನಿದೆ ನಾನು ಮಂಡೇ ಮಾಡ್ತೀನಿ. ಬಿಕಾಸ್ ಒಂದು ಸ್ವಲ್ಪ ಬ್ರೇಕ್ ಇರಲಿ ಅನ್ನೋದಕ್ಕೋಸ್ಕರ. ಅಗೇನ್ ಲ್ಯಾಂಗ್ವೇಜಸ್ ನೀವು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿರ್ತೀರ, ಇಡೀ ಡೇ ನಾನು ಲ್ಯಾಂಗ್ವೇಜೇ ಓದಬೇಕು ಅಂದರೆ ಕಷ್ಟ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಇಟ್ಸ್ ನಾಟ್ ಪಾಸಿಬಲ್ ಆ್ಯಂಡ್ ಇಟ್ಸ್ ನಾಟ್ ಎಫಿಷಿಯಂಟ್ ಆಲ್ಸೋ. ಒಂದು ಸ್ವಲ್ಪ ಮಧ್ಯದಲ್ಲಿ 1 hour ಬ್ರೇಕ್ ಎಲೆಕ್ಟ್ರಿಸಿಟಿ ನ್ಯೂಮರಿಕಲ್ಸ್ ಕೊಡ್ರಿ. ಇಟ್ ಈಸ್ ಸ್ವಲ್ಪ ಬ್ರೇಕ್ ಸಿಗ್ದಂಗೆ ಆಗುತ್ತೆ. ಆ್ಯಂಡ್ ನಾನು ಯಾಕೆ ಹೇಳ್ತಿದ್ದೀನಿ ಈ 2 ದಿನ ಅಂತ ಹೇಳಿದ್ರೆ, ಸಿ, ಇದಾದಮೇಲೆ ಇವತ್ತೇನಿದೆ, ಇದಾದಮೇಲೆ ಪ್ಲೀಸ್ ಡೋಂಟ್ ಟಚ್ ಎನಿ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಆಯಿತು, ಅಥವಾ ನಿಮಗೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಪ್ರಾಬ್ಲಮ್ಸು ಲಾಸ್ಟ್ ಮೂಮೆಂಟ್ಗೆ ಇಫ್ ಯು ಸೇ ದಟ್ ಸರ್ ನಾನು ಟೆಕ್ಸ್ಟ್ ಬುಕ್ ಆಯಿತು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಯಿತು, ಫುಲ್ ಪರ್ಫೆಕ್ಟ್ ಇದ್ದೀನಿ ಅಂದರೆ ಎಕ್ಸಾಮ್ ಹಿಂದೆ ಏನು ಗ್ಯಾಪ್ ಸಿಗುತ್ತಲ್ಲ, ದೆನ್ ಯು ಕ್ಯಾನ್ ಸಾಲ್ವ್ ಸಮ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್. ಬಟ್ ಇಲ್ಲ ಅಂದರೆ ಈ 2 days ಯು ಹ್ಯಾವ್ ಟು ಫೋಕಸ್ ಆನ್ ದಿಸ್. ಆ್ಯಂಡ್ ನೆಕ್ಸ್ಟ್ ಡೋಂಟ್ ಟಚ್ ಎನಿ ಅಪ್ಲಿಕೇಶನ್. ಯಾಕಂದ್ರೆ ಲಾಸ್ಟ್ ಮೂಮೆಂಟಲ್ಲಿ ಭಯ ಸ್ಟಾರ್ಟ್ ಆಗುತ್ತೆ. ಯಾವುದೋ ಕ್ವಶನ್ ನೋಡ್ತೀರಾ, ಯಪ್ಪ ಎಕ್ಸಾಮಿಗೆ ಹಿಂಗೆ ಬಂದರೆ ಏನು ಮಾಡೋದು ಅಂತ ಅನಿಸುತ್ತೆ, ಫೀಲ್ ಆಗುತ್ತೆ, ಭಯ ಆಗುತ್ತೆ, ಹಾಗೇ ಆಗುತ್ತೆ. ಸೊ ಅದಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಬೇಡ. ಸೊ ಲಾಸ್ಟ್ ಮೂಮೆಂಟಲ್ಲಿ ಏನಿರುತ್ತೆ, ಆ್ಯಂಡ್ ಅಗೇನ್ ಪ್ರೀವಿಯಸ್ ಇಯರ್ ಕ್ವಶನ್ಸು ಇವತ್ತು ಮಾಡ್ತಿದ್ದೀನಿ. ಆ್ಯಂಡ್ ಅಗೇನ್ ಕೆಲವೊಂದು ಆಗಲೇ ಮಾಡಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೀನಿ. ಕೆಲವೊಂದು ಬೇರೆ ಸರ್ ಮಾಡಿದ್ದಾರೆ, ಯಾರು ವಲ್ಲಭ್ ಸರ್ ಮಾಡಿದ್ದಾರೆ. ಇನ್ನು ಅಂದರೆ ಮ್ಯಾಥ್ಸಲ್ಲಿ ಟ್ರಯಾಂಗಲ್ಸ್ ಆಯಿತು, ಸರ್ಕಲ್ಸ್ ಎಲ್ಲ ಮೇಡಮ್ ಮಾಡಿದ್ದಾರೆ. ಇನ್ನು ಸ್ಟ್ಯಾಟಿಸ್ಟಿಕ್ಸು ಬರುತ್ತೆ. ಸೊ ಚಿಂತೆ ಮಾಡಬೇಡ್ರಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ಸು. ಜಸ್ಟ್ ಚೆಕ್ ಮಾಡಿರಿ, ಮಿಸ್ ಅಂತೂ ಮಾಡೋಕ್ಕೆ ಹೋಗಲೇಬೇಡ್ರಿ. ಡಿಸ್ಕ್ರಿಪ್ಷನಲ್ಲಿದೆ, ಅಷ್ಟು ವೀಡಿಯೋಸ್ ಚೆಕ್ ಮಾಡಿರಿ. ಸೊ ಈ 2 days ಹೇಳ್ತಿದ್ದೀನಲ್ಲ, ಸೊ ಏನೇನು ಬಿಗ್ ಚಾಪ್ಟರ್ಸ್, ನಿಮಗೆ ಲಾಸ್ಟ್ ಮೂಮೆಂಟ್ ಯಾಕೆ ಅಂದರೆ ಕಾನ್ಫಿಡೆನ್ಸ್. ಇದು ಒಂಥರ ಬ್ರಷ್ ಅಪ್ ಥರ ಅಂದ್ಕೊಡ್ರಿ. ಸೊ ಲಾಸ್ಟ್ ಮೂಮೆಂಟಲ್ಲಿ ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ, ಸೊ ಅಂದರೆ ಬೇರೆ ಇನ್ನೇನು ಸೈನ್ಸು, ಮ್ಯಾಥ್ಸು, ಸೋಷಲ್ ಮುಗಿಸ್ತಿದ್ದೀರಾ. ಸೊ ಈಗ ಸೈನ್ಸು, ಮ್ಯಾಥ್ಸ್ ಅಂತೂ ಮಾಡ್ತಿದ್ದೀವಲ್ಲ, ಸೊ ಸೋಷಲು ಬರುತ್ತೆ, ಚಿಂತೆ ಮಾಡಬೇಡ್ರಿ. ಸೊ ಇನ್ನೇನು ಮುಗಿಸ್ತಿದ್ದೀವಲ್ಲ, ಸೊ ಆ ಮೂಮೆಂಟ್ಗೆ ಸೊ ದಿಸ್ ಆರ್ ವೆರಿ ಇಂಪಾರ್ಟೆಂಟ್. ನಿಮಗೇನಾದರೂ ಕ್ವಶನ್ಸ್ ಯಾವುದೋ ನೋಡ್ಕೊಂಡಿಲ್ಲ, ಹೌದಪ್ಪ ಒಂದು ಸಲ ರಿವಿಷನ್ ಆಗುತ್ತೆ. ಸೊ ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ಏನೋ ಅಲ್ಲಿ ಇಲ್ಲಿ ನೋಡಬೇಕಾಗಿಲ್ಲ. ಸೊ ಸೊಲ್ಯೂಷನ್ಸ್ ಕೊಡ್ತೀವಿ, ಸೊ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಾದಮೇಲೆ ಸೊಲ್ಯೂಷನ್ಸ್ ಇರುತ್ತೆ, ಜಸ್ಟ್ ಚೆಕ್ ಮಾಡ್ಕೋಬೋದು, ಹೌದು ನಾನು ಮಾಡಿರೋದು ಸರಿನೋ ಇಲ್ಲೋ, ಅಥವಾ ಎಲ್ಲಿ ಮಿಸ್ ಆಗ್ತಿದ್ದೀನಿ. ಬಿಕಾಸ್ ದೋಸ್ ಆರ್ ಇಂಪಾರ್ಟೆಂಟ್. ಸೊ ನಿಮ್ಗೆ ಫೈನಲ್ ಎಕ್ಸಾಮಲ್ಲಿ ವೆರಿ ಸಿಂಪಲ್, ಸ್ವಲ್ಪ ಚೇಂಜ್ ಮಾಡ್ಬೋದು ಅಷ್ಟೇ, ತುಂಬ ಅಂತೂ ಏನೂ ಚೇಂಜ್ ಮಾಡಲ್ಲ. ಓಕೆ, ಸೊ ಫ್ರಮ್ ದಟ್ ಪಾಯಿಂಟ್ ಆಫ್ ವ್ಯೂ ಇವತ್ತು ನಾಳೆ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಡೋಂಟ್ ನೆಗ್ಲೆಕ್ಟ್ ಆ್ಯಂಡ್ ಡೋಂಟ್ ಟೇಕ್ ಇಟ್ ಈಸಿ. ಓಕೆ, ಸೊ I need to see in the comments, are you really serious? So ಈ 2 ದಿನ, ಸೊ are you really, ಈ 2 ದಿನ, ಸೊ are you really serious? ಯಾವುದು? ಅಗೇನ್ ನಾನು ಏನಕ್ಕೆ ಪ್ರತಿ ಸ್ಲೈಡಲ್ಲೂ 2 days ಅಂತ ಬರೀತಿದ್ದೀನಿ ಅಂದರೆ, this 2 days is really important before your actual exam starts. Okay, so ಅದಕ್ಕೆ
ಡೋಂಟ್ ನೆಗ್ಲೆಕ್ಟ್ ದಿಸ್ 2 days. ಫೈನ್. ಸೊ ಆ್ಯಂಡ್ ಪ್ರೆಷರು ತೊಗೋಬೇಡ್ರಿ, ದಯವಿಟ್ಟು ಪ್ರೆಷರ್ ತೊಗೋಬೇಡ್ರಿ. ಓಕೆ, ಆಗತ್ತೆ, ರಿಲ್ಯಾಕ್ಸ್ ಮಾಡ್ಕೊಳ್ರಿ. ದೆರ್ ಇಸ್ ಟಿಲ್ ಟೈಮ್ ಅಂತಲೇ ಹೇಳ್ತಿದ್ದೀನಿ, ಬಿಕಾಸ್ ಎಕ್ಸಾಮ್ ಮುಂಚೆ ನಿಮಗೆ ಗ್ಯಾಪ್ ಇರುತ್ತೆ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್ ಆ್ಯಂಡ್ ಯು ಹ್ಯಾವ್ ದಟ್ ಪೊಟೆನ್ಷಿಯಲ್. ನಿಮಗೆ ಆ ಪೊಟೆನ್ಷಿಯಲ್ ಇದೆ. ಬಿಲೀವ್ ಇನ್ ಯುವರ್ ಸೆಲ್ಫ್, ಬಿಲೀವ್ ಇನ್ ಯುವರ್ ಸೆಲ್ಫ್. ಓಕೆ, ಸೊ ಇನ್ನು ಎಕ್ಸಾಮ್ ಮುಗಿಯೋವರೆಗೂ ದೆರ್ ಇಸ್ ನೋ ಎಕ್ಸ್ಕ್ಯೂಸ್, ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ. ಓಕೆ, ಫೈನ್, ಐ ವಿಲ್ ಬಿ ದೇರ್ ವಿತ್ ಯು. ಫೈನ್. ಸೊ ದಟ್ಸ್ ಇಟ್. ರಿಲ್ಯಾಕ್ಸ್. ಲೆಟ್ಸ್ ಸಿ ಇನ್ ದ ಲೈವ್ ಕ್ಲಾಸಸ್. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.